ವಿಶ್ವದ ದೊಡ್ಡಣ್ಣ ಅಂತ ಅನ್ನಿಸಿಕೊಂಡಂತಹ ಅಮೆರಿಕಾಗೆ ಇದ್ಯಾವುದರ ಪರಿವೇ ಇಲ್ವಾ, ಅರ್ಥ ಆಗ್ತಿಲ್ವಾ ಅನ್ನೋ ಪ್ರಶ್ನೆ. ಇನ್ನು ಇಸ್ರೇಲ್ ರಾಯಭಾರಿ ಕಚೇರಿ ಮೇಲೆ ದಾಳಿ ಯತ್ನ ಆಗಿದೆ. ಪೊಲೀಸರ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಟರ್ಕಿ ಇಸ್ತಾಂಬುಲ್ನಲ್ಲಿರುವಂತಹ ರಾಯಭಾರಿ ಕಚೇರಿ ಲಾಂಗ್ ಬ್ಯಾರೆಲ್ ಬಂದೂಕನ್ನ ತಂದಿದ್ದ ಮೂವರು, ಇಬ್ಬರನ್ನ ಹತ್ಯೆಗೈದು ಮತ್ತೊಬ್ಬನನ್ನ ಸೆರೆ ಹಿಡಿದ ಟರ್ಕಿ. ಇಸ್ರೇಲ್ ರಾಯಭಾರಿ ಕಚೇರಿ ಮೇಲೆ ದಾಳಿ ಮಾಡೋದಕ್ಕೆ ಯತ್ನವನ್ನ ಪಡಲಾಗಿದೆ. ಈ ಟೈಮ್ನಲ್ಲಿ ಪೊಲೀಸರು ಗುಂಡಿನ ಚಕಮಕಿಯನ್ನು ನಡೆಸಿದ್ದಾರೆ. ಇಬ್ಬರು ಸಾವನ್ನಪ್ಪಿದ್ದಾರೆ. ಈ ಯುದ್ಧ ರಾಜತಾಂತ್ರಿಕ ಮಾರ್ಗದ ಮೂಲಕ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕಿತ್ತು. ಆದರೆ ವೈಯಕ್ತಿಕ ದ್ವೇಷಕ್ಕೆ ತಿರುಗಿದೆ. ಇದು ಜನರಿರುವಂತಹ ಪ್ರದೇಶಗಳನ್ನು ಯಾವಾಗ ಟಾರ್ಗೆಟ್ ಮಾಡ್ಕೊಳ್ತಾರೋ ಅದು ದ್ವೇಷಕ್ಕೆ ತುಪ್ಪ ಸುರಿದಂತಾಗುತ್ತೆ. ಹಾಗಾಗಿ ಈ ಯುದ್ಧಕ್ಕೆ ಜನಸಾಮಾನ್ಯರು ಕೂಡ ಎಂಟ್ರಿಯನ್ನು ಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಟರ್ಕಿ ಇಸ್ತಾಂಬುಲ್ದಲ್ಲಿರುವಂತಹ ರಾಯಭಾರಿ ಕಚೇರಿ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಯತ್ನವನ್ನು ಪಡಲಾಗುತ್ತೆ. ಲಾಂಗ್ ಬ್ಯಾರೆಲ್ ಬಂದೂಕನ್ನು ಮೂವರು ತಂದಿದ್ರಂತೆ. ಇಬ್ಬರನ್ನ ಹತ್ಯೆ ಮಾಡಿ ಅದರಲ್ಲಿ ಮತ್ತೊಬ್ಬನನ್ನ ಸೆರೆ ಹಿಡಿಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆ ಅಷ್ಟೇ ಒಂದು ಘಟನೆಯಾಗಿತ್ತು. ಅಮೆರಿಕದ F-35 ಹೊಡೆದುರುಳಿಸಿದಾಗ ಇರಾನ್ನ ಗುಡ್ಡಗಾಡು ಪ್ರದೇಶದ ಜನರು ಕೂಡ ಯಾವ ರೀತಿಯಾಗಿ ಯುದ್ಧದ ಅಖಾಡಕ್ಕೆ ಧುಮುಕಿದ್ರು ಅನ್ನೋದನ್ನ ನೋಡಿದ್ವಿ. ಇರಾನ್ ಜನರಿಗೆ ಇಸ್ರೇಲ್ನಿಂದ ಡೆಡ್ಲಿ ದಾಳಿಯ ವಾರ್ನಿಂಗ್ ಸಿಕ್ಕಿದೆ. ಮುಂದಿನ 12 ಗಂಟೆಗಳ ಕಾಲ ರೈಲುಗಳಿಂದ ದೂರವಿರಿ ಅಂತ ಹೇಳಿ ವಾರ್ನಿಂಗ್ ಅನ್ನ ಕೊಟ್ಟಿದೆ. ರೈಲು ಮತ್ತು ರೈಲ್ವೆ ಹಳಿಗಳಿಂದ ದೂರವಿರಿ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದೆ ಇರಾನ್ನ ಜನರಿಗೆ ಇಸ್ರೇಲ್. ಡಿಫೆನ್ಸ್ ಫೋರ್ಸ್ ವಾರ್ನಿಂಗ್. ಇವತ್ತು ರಾತ್ರಿ 9 ಗಂಟೆಯವರೆಗೂ ಕೂಡ ರೈಲುಗಳನ್ನ ಹತ್ತಬೇಡಿ ಅಂತ ವಾರ್ನಿಂಗ್ ಅನ್ನ ನೀಡಲಾಗಿದೆ. ಹಾಗಿದ್ರೆ ನೆಕ್ಸ್ಟ್ ಇಸ್ರೇಲ್ನ ಟಾರ್ಗೆಟ್ ರೈಲ್ವೆ ಅನ್ನೋದು ಪಕ್ಕಾ ಆಗ್ತಾ ಇದೆ. ಇದುವರೆಗೂ ಕೂಡ ಇರಾನ್ನ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇತ್ತು. ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಲಾಗ್ತಾ ಇತ್ತು. ಅಲ್ಲಿನ ಗಣ್ಯ ನಾಯಕರು ಎಲ್ಲಿ ನೆಲೆಸಿದ್ದಾರೋ ಆ ಪ್ರದೇಶಗಳನ್ನು ಹುಡುಕಿ ಹೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇತ್ತು. ಸ್ಕೂಲ್ಗಳನ್ನು ಟಾರ್ಗೆಟ್ ಮಾಡ್ತು, ಆಸ್ಪತ್ರೆಗಳನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸ್ತು. ಈಗ ರೈಲ್ವೆ ಡಿಪಾರ್ಟ್ಮೆಂಟನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದೆ. ಹಾಗಾಗಿನೇ ಇರಾನ್ನ ಜನತೆಗೆ ವಾರ್ನಿಂಗ್ ಅನ್ನು ಕೊಟ್ಟಿದೆ. ತೈಲ ಘಟಕಗಳು ಧ್ವಂಸವಾದವು, ಅನೇಕ ನಗರಗಳು ನಾಮಾವಶೇಷವಾದವು, ಅಲ್ಲಿ ಜನರು ವಾಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಕುರುಹೇ ಸಿಗದಂತಾದ್ವು. ಇದೀಗ ರೈಲು ಇಸ್ರೇಲ್ನ ಟಾರ್ಗೆಟ್ ಆಗ್ತಾ ಇದೆಯಾ? ಇರಾನ್ ಮೇಲೆ ದಾಳಿಗೆ ಇಸ್ರೇಲ್ನಿಂದ ಟಾರ್ಗೆಟ್ ಫಿಕ್ಸ್. ಯಾವ ಸ್ಥಳದ ಮೇಲೆ ದಾಳಿ ಮಾಡಬೇಕು ಅನ್ನೋದರ ಕುರಿತು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದೆ. ಈಗಾಗಲೇ ಲಿಸ್ಟ್ ರೆಡಿ ಆಗಿದೆ ಇಸ್ರೇಲ್ ಕಡೆಯಿಂದ. ತೈಲ ಘಟಕ, ವಿದ್ಯುತ್ ಸ್ಥಾವರ ಸೇರಿದಂತೆ ಹಲವು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ರೈಲ್ವೆ ನಿಲ್ದಾಣ, ಕಚೇರಿಯ ಮೇಲೆ ಇಸ್ರೇಲ್ ದಾಳಿ ನಡೆಸುವ ಸಾಧ್ಯತೆ ಇದೆ. ಟ್ರಂಪ್ ಅಧಿಕೃತ ಆದೇಶಕ್ಕಾಗಿ ಇಸ್ರೇಲ್ ಕಾಯ್ತಾ ಇದೆ. ಟ್ರಂಪ್ ಕಡೆಯಿಂದ ಒಂದು ಸಂದೇಶ ಓಕೆ ಅಂತ ಬಂದರೆ ಮರುಕ್ಷಣವೇ ಯಾವ್ಯಾವ ಪ್ರದೇಶಗಳನ್ನು ತನ್ನ ಟಾರ್ಗೆಟ್ ಲಿಸ್ಟ್ನಲ್ಲಿ ಗುರುತು ಮಾಡಿಕೊಂಡಿದೆಯೋ ಇಸ್ರೇಲ್, ಆ ಪ್ರದೇಶಗಳನ್ನು ಉಡಾಯಿಸುವುದಂತೂ ಪಕ್ಕಾ ಅನ್ನೋದು ಅರ್ಥ ಆಗ್ತಾ ಇದೆ. ಶಂಖದಿಂದ ಬಂದ್ರೇನೆ ತೀರ್ಥ ಅಂತೀವಲ್ಲ, ಹಾಗೇನೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ ನಂತರವೇ ಇಸ್ರೇಲ್ ತನ್ನ ದಾಳಿಯನ್ನ ಮಾಡುತ್ತಾ ಅನ್ನೋ ಪ್ರಶ್ನೆ ಇಲ್ಲ. ಇದುವರೆಗೂ ಕೂಡ ನಡೆದಂತಹ ದಾಳಿಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರ ಕುಮ್ಮಕ್ಕಿ ಇದೆಯಾ ಅನ್ನೋದು ಕೂಡ ಇದೀಗ ಹುಟ್ಕೊಳ್ತಾ ಇರುವಂತಹ ಅನುಮಾನ. ಮುಂಚೆ ಕೆಲ ರಾಷ್ಟ್ರಗಳ ನಾಯಕರು ಹೇಳ್ತಾ ಇದ್ರು, ಅಮೆರಿಕ ಯುದ್ಧಕ್ಕೆ ಹೋಗಿ ಮೂಗು ತೂರಿಸಿದ್ದಲ್ಲ, ಇಸ್ರೇಲ್ ಅಮೆರಿಕ ಅಧ್ಯಕ್ಷರನ್ನ ಎಳೆದು ತಂದಿದ್ದು. ನೆತನ್ಯಾಹು ಅವರೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಯುದ್ಧದಲ್ಲಿ ಇನ್ವಾಲ್ವ್ ಮಾಡಿದ್ದು ಅಂತ ಹೇಳ್ತಾ ಇದ್ರು. ಆದರೆ ಈಗ ಅಮೆರಿಕದ ಪರ್ಮಿಷನ್ಗೆ ಇಸ್ರೇಲ್ ಕಾಯ್ತಾ ಇದೆ ಅಂದರೆ ಎಲ್ಲವೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಹಣತಿಯಂತೆ ನಡೀತಾ ಇದೆಯಾ? ಹಾಗಿದ್ರೆ ಇರಾನ್ ಮೇಲೆ ಅತಿ ದೊಡ್ಡ ದಾಳಿಗೆ ಸಜ್ಜಾಯಿತಾ ಅಮೆರಿಕ ಮತ್ತೊಂದು ಕಡೆ. ನಾಳೆ ಬೆಳಿಗ್ಗೆ 5:30ಕ್ಕೆ ಟ್ರಂಪ್ ಕೊಟ್ಟ ಡೆಡ್ಲೈನ್ ಅಂತ್ಯವಾಗುತ್ತೆ. ಡೆಡ್ಲೈನ್ ಅಂತ್ಯಕ್ಕೂ ಮುನ್ನವೇ ಲಾಸ್ಟ್ ವಾರ್ನಿಂಗ್. ಇರಾನ್ಗೆ ಶರಣಾಗುವಂತೆ ಡೊನಾಲ್ಡ್ ಟ್ರಂಪ್ ವಾರ್. ಟ್ರಂಪ್ ಕೊಟ್ಟಿರುವಂತಹ ಡೆಡ್ಲೈನ್ ಮುಗಿಯೋದಕ್ಕೆ 15 ಗಂಟೆಗಳಷ್ಟೇ ಬಾಕಿ ಇದೆ. ಹಾಗಾಗಿ ಇರಾನ್ ಮೇಲೆ ಭಯಾನಕ ದಾಳಿಗೆ ಅಮೆರಿಕ ಸಿದ್ಧತೆಯನ್ನು ನಡೆಸಿದ್ಯಾ?
ಇಷ್ಟು ದಿನ ಆಗಿದ್ದಲ್ಲ ಯುದ್ಧ, ನಾಳೆಯಿಂದ ಆಗುವಂತಹ ಯುದ್ಧ ಮತ್ತಷ್ಟು ನರಕವನ್ನು ಇರಾನ್ನಲ್ಲಿ ಸೃಷ್ಟಿ ಮಾಡುತ್ತಾ? ಇಡೀ ಜಗತ್ತಿಗೆ ಡೊನಾಲ್ಡ್ ಟ್ರಂಪ್ ಅವರ ಮುಂದಿನ ನಡೆ ಆತಂಕವನ್ನು ಸೃಷ್ಟಿ ಮಾಡಿದೆ. ನಾಳೆ ಬೆಳಗ್ಗೆ 5:30 ನಂತರ ಏನಾಗುತ್ತೆ ಇರಾನ್ನಲ್ಲಿ? ಅಮೆರಿಕ ಯಾವ ರೀತಿಯಾಗಿ ದಾಳಿಯನ್ನು ನಡೆಸುತ್ತೆ? ಅದರ ಭೀಕರತೆ ಹೇಗಿರುತ್ತೆ? ಇರಾನ್ನ ಸರ್ವನಾಶ ಮಾಡುತ್ತಾ? ಮೊನ್ನೆಯಷ್ಟೇ ಅಮೆರಿಕವನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಿದ್ರೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಒಂದು ಮಾತನ್ನು ಹೇಳಿದರು, ಇನ್ನು 2-3 ವಾರಗಳಲ್ಲಿ ನಮ್ಮ ದಾಳಿ ಮತ್ತಷ್ಟು ಭೀಕರತೆಯಿಂದ ಕೂಡಿರುತ್ತೆ, ಅದನ್ನು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ, ಇರಾನ್ನ ಇನ್ನಿಲ್ಲದಂತೆ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಆ ಮಾತಿನಂತೆ ನಡೆದುಕೊಳ್ಳುವ ಧಾಟಿಯಲ್ಲಿ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಸೇನೆ ಮತ್ತು ಇಸ್ರೇಲ್ಗೂ ಕೂಡ ಅದೇ ಸಂದೇಶವನ್ನು ಕೊಟ್ಟಿದ್ದಾರಾ ಅನ್ನೋ ಕುತೂಹಲ ಮನೆ ಮಾಡ್ತಿದೆ. ಜೊತೆಗೆ ಆತಂಕ ಕೂಡ ಎದುರಾಗ್ತಾ ಇದೆ.